ಬೀದಿಯಲ್ಲಿ ಮಲಗೋರ್ ಕಷ್ಟ ದೇವ್ರಿಗೆ ಮುಟ್ಟುತ್ತೆ ನಿಜವಾಗ್ಲು. ಯಾಕಂತ ಹೇಳಿದ್ರೆ ರಸ್ತೆಯಲ್ಲಿ ಮಲಗೋದು ತುಂಬಾ ಕಷ್ಟ. ಯಾಕಂದ್ರೆ ತುಂಬಾ ಚಳಿ ಇರೋದ್ರಿಂದ ಮತ್ತೆ ತುಂಬಾ ಮಳೆ ಬರ್ತಿರೋದ್ರಿಂದ ಯಾರು ಕೂಡ ಸರಿಯಾಗಿ ಅವ್ರಿಗೆ ಊಟ ಸಿಗೋದಿಲ್ಲ, ನೀರ್ ಸಿಗೋದಿಲ್ಲ, ಮಲಗೋದಕ್ಕೆ ವ್ಯವಸ್ಥೆ ಅಂತೂ ಇರೋದಿಲ್ಲ. ಎಲ್ಲಿಂದ ಬರ್ತಾ ಇರೋದು ಮೇಡಮ್? ನಾನು ಮಾರತಹಳ್ಳಿಯಿಂದ. ಮಾರತಹಳ್ಳಿಯಿಂದ. ಏನಾಗ್ಬೇಕು ಇವರು? ಇವರು ಸುಮಾರು ಒಂದು ವಾರದಿಂದ ಭಿಕ್ಷೆ ಬೇಡ್ತಾ ಇದ್ರು. ಅವ್ರಿಗೆ ಕಾಲಲ್ಲೆಲ್ಲ ಸ್ವಾಧೀನ ಇಲ್ಲಲ್ಲ, ಸೊ ಅವರು ಊಟಕ್ಕೆ ಇರ್ಲಿಲ್ಲ. ಒಂದೆರಡು ದಿನ ಊಟ ಕೊಡಿಸ್ದೆ. ಆಮೇಲೆ ಅವ್ರಿಗೇನು ವ್ಯವಸ್ಥೆ ಆಗ್ಲಿ ಅಂತ ನಿಮ್ಮ ಹತ್ರ ಕರ್ಕೊಂಡ್ ಬಂದೆ. ಮಾರತಹಳ್ಳಿಯಿಂದ ಕರ್ಕೊಂಡ್ ಬಂದೆ. ಸೊ ಕಷ್ಟ ಆಗ್ಲಿಲ್ವಾ ಈ ತರದೊಂದು ಸೇವೆ ಮಾಡೋದಕ್ಕೆ ನಿಮ್ಗೆ? ಹೌದು, ರಾತ್ರಿ ಅಲ್ಲಿಂದ ತುಂಬಾ ದೂರ ಆಗುತ್ತೆ. ರಾತ್ರಿ ಕರ್ಕೊಂಡ್ ಬಂದಿರೋದು? ರಾತ್ರಿ ಕರ್ಕೊಂಡ್ ಬಂದೆ. ಸ್ವಲ್ಪ ಜೋರಾಗಿ ಮಾತಾಡಿ. ಸ್ವಲ್ಪ ಎಫರ್ಟ್ ಆಯ್ತು ಅಷ್ಟೇ. ಜಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಾಯ್ದು ಬರೋ ಅಷ್ಟರಲ್ಲಿ ರಾತ್ರಿ ಆಗೋಯ್ತು. ಈ ಆಶ್ರಮದ ಬಗ್ಗೆ ತಮ್ಗೆ ಹೇಗೆ ಗೊತ್ತಿತ್ತು? ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ, ಯಾರ್ಯಾರು ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ನೋಡ್ತಾ ಇರ್ತೀನಿ. ಇವ್ರ ಹೆಸರು? ಇವ್ರ ಹೆಸರು ವೆಂಕಟೇಶ್ ಅಂತ. వెంకటేష్ ನಿಮ್ಮ ಹೆಸರು? ಯಾವ ఊరు? కంబం. తెలుగు వాళ్ళ మీరు? ఎక్కడొస్తుంది కంబం? మధుర దాటి ఇక్కడ విజయవాడనా? బెంగళూరుకి ఎందుకు వచ్చారు మీరు? అది మా వాళ్ళు అక్కడ పని చేస్తారు అని చెప్పారు ఎవరు, దాని గురించి నేను వచ్చినాను. ఇక నుంచి చిక్కులు పడిపోయా, వాళ్ళు వెళ్ళిపోయారు. అవునా? ఇంట్లో ఎవరు ఉన్నారు? ఇంట్లో మా ఇంట్లో ఎవరు లేరు. కొడుకు లేరు, బిడ్డలు. కొడుకు బిడ్డలు. పెండ్లాం కూడా లేదా? ఏం పని చేస్తా ఉంటారు మీరు? మేము మట్టి పని చేస్తాం. మట్టి పని చేస్తా ఉంటారా? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವಾಗಿನ ಸಿಚುವೇಶನ್ ಮಳೆಗಾಲ ಜೊತೆಗೆ ಚಳಿಗಾಲ. ಸೊ ಬೀದಿಯಲ್ಲಿ ಮಲಗೋರ್ ಕಷ್ಟ ದೇವ್ರಿಗೆ ಮುಟ್ಟುತ್ತೆ ನಿಜವಾಗ್ಲು. ಯಾಕಂತ ಹೇಳಿದ್ರೆ ರಸ್ತೆಯಲ್ಲಿ ಮಲಗೋದು ತುಂಬಾ ಕಷ್ಟ. ಯಾಕಂದ್ರೆ ತುಂಬಾ ಚಳಿ ಇರೋದ್ರಿಂದ ಮತ್ತೆ ತುಂಬಾ ಮಳೆ ಬರ್ತಿರೋದ್ರಿಂದ ಯಾರು ಕೂಡ ಸರಿಯಾಗಿ ಅವ್ರಿಗೆ ಊಟ ಸಿಗೋದಿಲ್ಲ, ನೀರ್ ಸಿಗೋದಿಲ್ಲ, ಮಲಗೋದಕ್ಕೆ ವ್ಯವಸ್ಥೆ ಅಂತೂ ಇರೋದಿಲ್ಲ. ಅಥವಾ ಅಂಗಡಿ ಮುಂದೆಗಡೆ ಅಥವಾ ಯಾವ್ದಾರ ಫ್ಲೇವರ್ ಕೆಳಗಡೆ ಮಲಗಬೇಕಾಗತ್ತೆ. ಸೊ ಈ ವ್ಯಕ್ತಿ ಕೂಡ ಫ್ಲೇವರ್ ಕೆಳಗಡೆ ಮಲಗ್ತಾ ಇದ್ರಂತೆ. ಇವರು ಊರು ಬಂದ್ಬಿಟ್ಟು ಕಂಬಂ, ಅಂದ್ರೆ ಆಂಧ್ರ ಮೂಲದವ್ರು ಇವರು. ಸೊ ಬೆಂಗಳೂರಿಗೆ ಬಂದಿದ್ದ ಕಾರಣ ಯಾರೋ ರಿಲೇಷನ್ ಇದಾರೆ ಅಂತ ಹೇಳಿ ಬಂದ್ರಂತೆ. ಇವ್ರಿಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಜೊತೆಗೆ ಇವರು ಅಲ್ಲಿಂದ ಬಂದಿದ್ದ ಕಾರಣ ಏನು ಅಂತ ಗೊತ್ತಿಲ್ಲ. ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಆಂಧ್ರದಿಂದ ಬಂದಿರ್ತಕ್ಕಂಥವ್ರು, ಯಾಕಂದ್ರೆ ಅವ್ರಿಗೆ ವಾರಸ್ದಾರರು ಅಥವಾ ಅಣ್ಣ ತಮ್ಮ ಯಾರಾದ್ರೂ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಆದ್ರೆ ಅವ್ರಿಗೆ ಭಾಷೆ ಗೊತ್ತಿಲ್ಲ. ಹಂಗಾಗಿ ಇವತ್ತು ಮೇಡಮ್ ಅವರು ಸೇಫ್ ಆಗಿ ರಾತ್ರಿ ಕರ್ಕೊಂಡ್ ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ಇವಾಗ ನಾವು ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ತಾ ಇದೀವಿ. ಜೊತೆಗೆ ನೆಂದೋಯ್ತು, ಮಾರತಹಳ್ಳಿ ಪೊಲೀಸ್ ಸ್ಟೇಷನ್ ಇಂದಾನು ಕೂಡ ಲೆಟರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೊ ಮಾರತಹಳ್ಳಿ ಪೊಲೀಸ್ ಸ್ಟೇಷನ್ ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಮಳೆ ಬರ್ತಿದೆ ತೋಪ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರ ಅಂಗವಿಕಲರಾಗಿರೋದ್ರಿಂದ ಅವ್ರಿಗೆ ವಾರಸ್ದಾರ್ ಇದಾರಾ ಇಲ್ವಾ ಸರಿಯಾಗಿ ಗೊತ್ತಿಲ್ಲ. ಸೊ ಏನ್ ಹೇಳ್ತೀರಾ ಇವ್ರ ಬಗ್ಗೆ? ಏನಿಲ್ಲ, ಅವರು ಯಾರಾದ್ರೂ ಗೊತ್ತಿರೋರು ಬರೋ ತನಕ ಇಟ್ಕೊಂಡಿರಿ. ಅವರು ಭಿಕ್ಷೆ ಬೇಡದೆ ಇರ್ಲಿ ಅನ್ನೋ ಉದ್ದೇಶಕ್ಕೆ ಕರ್ಕೊಂಡ್ ಬಂದಿದ್ರ. ಇವಾಗ ನಂದೊಂದು ಏನಕ್ಕೆ ಪ್ರಶ್ನೆ ಅಂದ್ರೆ, ಈಗ ನಿರಾಶ್ರಿತರು ಅಂದ್ರೆ ರಸ್ತೆಗಳಲ್ಲಿ ಮಲಗೋದು ಎಷ್ಟು ಕಷ್ಟ ಇದೆ ಇವಾಗಿನ ಸಿಚುವೇಶನ್? ಹೆಂಗಿದೆ? ತುಂಬಾ ಕಷ್ಟ ಇದೆ. ಯಾಕಂದ್ರೆ ಮಳೆ ಬರ್ತಾ ಇರುತ್ತೆ, ಊಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಕುತ್ಕೊಳ್ಳೋಕ್ ಜನ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಪಾಪ. ಸೊ ಅವ್ರು ಎಲ್ ಬೇಕಲ್ಲೇ ಮಲ್ಕೋತಾರೆ. ತುಂಬಾ ಕಷ್ಟ ಇರುತ್ತೆ. ಇವಾಗ ಹೇಗ್ ಅನ್ಸ್ತದೆ ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ? ತುಂಬಾ ಸೇಫ್ ಆಗಿರ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ. ಆರಾಮಾಗಿ ಫೀಲ್ ಲೈಕ್ ಹೋಮ್ ಇದೆ ಇಲ್ಲಿ. ದೇವಸ್ಥಾನ ತರ. ನೀವು ಕೂಡ ರಾತ್ರಿ ಸ್ಟೇ ಮಾಡಿದ್ರಿ, ಹೇಗ್ ಅನಿಸ್ತು? ತುಂಬಾ ಸಹಾಯ ಆಯ್ತು. ಯಾಕಂದ್ರೆ ರಾತ್ರಿ ಬಂದ್ಬಿಟ್ಟಿದೀನಿ. ಎಷ್ಟೊತ್ತಿಗೆ ಬಂದ್ರಿ ರಾತ್ರಿ ನೀವು? 9 ಗಂಟೆ ಆಯ್ತು. ರಾತ್ರಿ 9 ಗಂಟೆಗೆ ಬಂದ್ರಿ. ಇಲ್ಲಿಂದ ಬಸ್ಗಳೆಲ್ಲ ಸಿಗೋದು ತುಂಬಾ ಕಷ್ಟ. ನಾನು ಹೋಗ್ತಾ ಅಲ್ಲಿಗೆ ಕಷ್ಟ ಆಗ್ಬೋದು. ರಾತ್ರಿ 1 ಗಂಟೆ ಆಗ್ಬಿಡ್ತಾ ಇತ್ತು. ಹೌದು, ಹಾಗಾಗಿ ನಾನು ಇಲ್ಲೇ ಸ್ಟೇ ಮಾಡ್ಬೇಕಾಯ್ತು. ತುಂಬಾ ಸಹಾಯ ಆಯ್ತು. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೀವು, ನಿಮ್ಮ ಮಿಸಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ యూ. ಒಳ್ಳೇದಾಗ್ಲಿ. ఇక్కడ ఉంటారా మీరు? ఇది ఆశ్రమ, ఈడ ఉంటారా మీరు? సత్యం చెప్పాలి, మళ్ళీ రేపు నేను పోతానంటే పంపించలేదు. ఇక్కడే ఉంటారా? ఉంటారు కదా. ఇక్కడ భోజనం అంతా ఉంటుంది, బట్టలు ఇస్తాను, భోజనం ఉంటుంది. అందరూ ఉండరు కదా ఇక్కడ. మీ వాళ్ళు ఎవరైనా వస్తే పంపిస్తాను. ఎవరు లేదా? మళ్ళీ ఇక్కడ ఆరాముగా ఉండేయండి సర్లే. ఇట్లుంటే ఎక్కడ మీరు అన్నంకి బాధపడతారు. అర్థమైందా?
ఉంటారా ఇక్కడ మళ్ళీ రేపు నేను అక్కడ పోతానంటే పంపిను సరేనా అభ్యాసం ఏమైనా ఉందా ఏమి అభ్యాసం లేదా అవునా సో ಅವ್ರಿಗೇನು ಅಭ್ಯಾಸಗಳಿಲ್ಲ ಅಂತೆ ಅದೊಂದು ಖುಷಿ ವಿಚಾರ ಇವಾಗ నాకు ఒకటి కావాలి ఏం కావాలి అది కావాలా అది ఆమె అవునా చూద్దాము ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ಬರು ಕೂಡ చెప్పేది కరెక్ట్గా చెప్పేసి అవును ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅವ್ರು ಆಂಧ್ರ ಮೂಲದವರು ನಾವು ನೆಗ್ಲೆಕ್ಟ್ ಮಾಡೋದು ಬೇಡ ಅವ್ರು ಇಲ್ಲ ಅಂತ ಹೇಳ್ತಿರ್ಬೋದು ಅಥವಾ ಏನಾದ್ರು ಜಗಳ ಆಡ್ಕೊಂಡು ಮುನ್ಸ್ಕೊಂಡು ಬಂದಿರ್ಬೋದು ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಲಿ ಅವ್ರ ಮನೆಯವ್ರು ಯಾರಾದ್ರೂ ಹುಡ್ಕೊಂಡು ಬರ್ಲಿ ಅನ್ನೋದು ನಮ್ಮ ಉದ್ದೇಶ ನಾನು ಕೂಡ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ಥ್ಯಾಂಕ್ ಯು ಮೇಡಮ್ ನಿಮ್ಗೂ ಕೂಡ ಈ ತರದೊಂದು ರಿಸ್ಕ್ ಜಾಬ್ ನೀವು ತಗೊಂಡಿದ್ದೀರಾ ಅಂದ್ರೆ ನಿಜವಾಗ್ಲೂ ಸಂತೋಷ ಆಗತ್ತೆ ಎಷ್ಟೋ ಜನ ಗಂಡ್ಮಕ್ಳೇ ಈ ತರ ಸೇವೆ ಮಾಡೋದಕ್ಕೆ ಹಿಂದೆ ಮುಂದೆ ಭಯ ಪಡ್ತಾರೆ ಅಂತದ್ರಲ್ಲಿ ರಾತ್ರಿ ಹೊತ್ತು ನೀವು ಹೋಗಿ ಇವ್ರನ್ನ ರೆಸ್ಕ್ಯೂ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟರ್ ಮಾಡಿಸಿ ಅರ್ಧ ರಾತ್ರಿಲಿ ಕರ್ಕೊಂಡು ಬರ್ತೀರಾ ಅಂದ್ರೆ ನಿಮ್ಮ ಒಂದು ಮನಸ್ಸಿಗೆ ನಾವು ಹ್ಯಾಟ್ಸ್ ಅಪ್ ಹೇಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಚೆನ್ನಾಗಿದ್ದೀರಾ